ಜಲನೇತಿ ಮಾಡುವ ವಿಧಾನ. ಜಲನೇತಿ ಮಾಡುವುದಕ್ಕಿಂತ ಮುಂಚೆ ಭಸ್ತ್ರಿಕಾ ಪ್ರಾಣಾಯಾಮನ ಮಾಡಬೇಕು. ಯಾಕಂದ್ರೆ ಮೂಗಿನ 2 ಹೊಳೆಗಳು ಸಂಪೂರ್ಣ ಸ್ವಚ್ಛಗೊಳ್ಳಬೇಕು. ಅದಾದ್ಮೇಲೆ ಚಂದನ ನಾಡಿ. ಅದಾದ್ಮೇಲೆ ಜಲನೇತಿಯನ್ನು ತೆಗೆದುಕೊಳ್ಬೇಕು. ಮೊದಲಿಗೆ ಸೂರ್ಯನಾಡಿಯಲ್ಲಿ ಜಲನೇತಿಯನ್ನ ಹಾಕಬೇಕು. ಯಾವಾಗ ಜಲನೇತಿ ಮಾಡ್ತಿರ್ತವಾಗ ಬಾಯಿಂದ ಮಾತ್ರ ಉಸಿರಾಟವನ್ನು ಮಾಡಬೇಕು. ಸಂಪೂರ್ಣ ಮುಂದ್ಗಡೆ ಬಗ್ಗಬೇಕು. ಇದಾದ್ಮೇಲೆ ಹೇಳಬೇಕು, ಇದನ್ನ ಕಪಾಲಭಾತಿ ಮುಖಾಂತರ ಸಂಪೂರ್ಣ ನೀರನ್ನ ಹೊರಗಡೆ ಹಾಕಬೇಕು. ಸಂಪೂರ್ಣ ನೀರು ಸ್ವಚ್ಛ ಆದ್ಮೇಲೆ ತದನಂತರ ಸೂರ್ಯನಾಡಿ ಅಂದ್ರೆ 2 ಮೂಗಿನ ಹೊಳಿನಲ್ಲಿ ಈ ಜಲನೇತಿಯನ್ನು ಹಾಕಬೇಕು. ಮತ್ತೆ ಮುಂದ್ಗಡೆ ಬಾಗಬೇಕು. ಬಾಯಿಂದ ಮಾತ್ರ ಉಸಿರಾಟ ಮಾಡೋದು. ತೆಗೆಯಬೇಕು. ಮತ್ತೆ ಮುಂದ್ಗಡೆ ಬಾಗಿ ಕಪಾಲಭಾತಿಯಿಂದ ಮುಖಾಂತರ ನೀರನ್ನು ಹೊರಬೇಕು. ಈ ನೀರನ್ನ ಉಗುರ ಬೆಚ್ಚನೆ ಇರತಕ್ಕಂತ ನೀರನ್ನು ತೆಗೆದುಕೊಳ್ಳಬೇಕು. ಆ ನೀರಿನಲ್ಲಿ ಉಪ್ಪನ್ನ ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು. ಯಾವುದೇ ರೀತಿ ತಣ್ಣೀರನ್ನ ಉಪಯೋಗಿಸಬಾರದು ಮತ್ತು ಅತಿ ಬಿಸಿ ನೀರನ್ನು ಕೂಡ ನಾವು ಉಪಯೋಗಿಸಬಾರದು. ಉಗುರ ಬೆಚ್ಚನೆ ನೀರನ್ನ ಉಪಯೋಗಿಸು. ಈ ಮಾಡುವುದರಿಂದ ಉಪಯೋಗ ಮೂಗಿನ ಒಳಗಿರ್ತಕ್ಕಂಥ ವೈರಸ್ಗಳು ಸಂಪೂರ್ಣ ನಾಶವಾಗುತ್ತವೆ ಮತ್ತು ಮೂಗಿರ್ತಕ್ಕಂಥ ದೋಷಾದಿಗಳನ್ನು ಗುಣವಾಗುತ್ತವೆ. ಈ ವಿಡಿಯೋ ನೋಡಿದಕ್ಕಂಥ ಎಲ್ಲ ವೀಕ್ಷಕರಿಗೆ ಕೇಳ್ಕೊಳ್ಳೋದು, ಇನ್ನೂ ಕೆಲವು ನಮ್ಮ ವಿಡಿಯೋ ನಿಮ್ಗೆ ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬರ್ ಆಗ್ರಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ಮತ್ತು ಇನ್ನೂ ಯೋಗಾಸನ ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಧನ್ಯವಾದಗಳು.